ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸಂಯುಕ್ತವಾಗಿ ಮೆರವಣಿಗೆ ನಡೆಸಿ ಗುರುವಾರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಮಿಕ ಸಂಘಟನೆಯ ಮುಖಂಡರಾದ ಸೌಮ್ಯ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಮಿತಿಯ ವಿರೋಧಿ ನೀತಿಗಳನ್ನು ಕೂಡಲೇ ಕೈಬಿಡಬೇಕು ಎಂದು ಕಾರ್ಮಿಕರು, ರೈತರು, ಕೃಷಿ ಕೂಲಿಕಾರರಿಂದ ಉತ್ಪಾದನೆ ಮತ್ತು ಸೇವೆ ಸ್ಥಗಿತಗೊಳಿಸಿ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಮಾಡಲಾಗುತ್ತಿದೆ. ಕಾರ್ಮಿಕ ವಿರೋಧಿ 4 ಕರಾಳ ಕಾರ್ಮಿಕ ಸಮಿತಿಗಳನ್ನು ಹಿಂಪಡೆಯಬೇಕು. ಭೂಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಲು ಒತ್ತಾಯಿಸಿ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ಹಾಗೂ ಕರ್ನಾಟಕ ಸರ್ಕಾರ ಕಾರ್ಮಿಕ ಸಮಿತಿಗಳಿಗೆ ಸೇವಾ ನಿಯಮಾವಳಿಗಳನ್ನು ರಚಿಸಬಾರದು ಮತ್ತು ಉಳಿದ ಎಲ್ಲ ಜನ ವಿರೋಧಿ ಮಸೂದೆಗಳನ್ನು ವಿರೋಧಿಸಬೇಕೆಂದು ಒತ್ತಾಯಿಸಲಾಗುತ್ತಿದೆ ಎಂದರು. ಪ್ರತಿಭಟನೆ ಬಂದಿದ್ದೀವಿ. ಇವತ್ತು ಮಾನ್ಯ ಪ್ರಧಾನಿಗಳು ಹೇಳ್ತಾರೆ, ಇಡೀ ದೇಶದಲ್ಲಿ ದುಡಿಯುವ ವರ್ಗ ತಳಮಟ್ಟದ ವೇತನ ಫ್ಲೋರ್ ವೇಜಸ್ ಏನಿದೆ ಅದು 178 ರೂಪಾಯಿ ಇದ್ರೆ ಸಾಕು. ಒಬ್ಬ ಮನುಷ್ಯ ಬದುಕಲಿಕ್ಕೆ ಪ್ರತಿದಿನ 178 ರೂಪಾಯಿ ವೇತನವನ್ನ ಕೊಟ್ರೆ ಆತನ ಜೀವನ ಸುಧಾರಿಸುತ್ತೆ ಅಂತ ಹೇಳುವಂತಹ ಮಹಾತ್ಮ ನಮ್ಮ ನರೇಂದ್ರ ಮೋದಿ ಅವರಾಗಿದ್ದಾರೆ. ಅವರಿಗೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ, ಸ್ವಾಮಿ ನೀವು ಲಕ್ಷಾಂತರ ರೂಪಾಯಿ ಕೋಟನ್ನ ಹಾಕ್ತೀರಿ, ನೀವು ಲಕ್ಷಾಂತರ ರೂಪಾಯಿ ಬೂಟನ್ನ ಹಾಕ್ತೀರಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಅಣಬೆಯನ್ನ ತಿಂತೀರಿ, ನಾವು ನೀವು ನದಿಗೆ ಕಾಳಾಗ್ತಿರಲ್ವಾ? ಅದು ಒಂದು ಜೀವ. ನಾವು ದುಡಿತಕ್ಕಂಥ ಹೆಣ್ಮಕ್ಳು, ದುಡಿತಕ್ಕಂಥ ಕಾರ್ಮಿಕರು, ದುಡಿತಕ್ಕಂಥ ಮಹಿಳೆಯರು ಜೀವ ಅಲ್ವಾ, ಜೀವನ ಅಲ್ವಾ? ಅವರಿಗೆ ಬರೀ 600 ರೂಪಾಯಿ ವೇತನವನ್ನ ಕೊಟ್ಟು ಇವತ್ತು ತಳಮಟ್ಟದಲ್ಲಿ ದುಡಿಸ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಯೋಚನೆ ನಿಜವಾಗಿಯೂ ಕೂಡ ಮನುವಾದದೊಳಗಡೆ ಮಹಿಳೆಯರನ್ನ 4 ಗೋಡೆಗಳ ಮಧ್ಯೆ ಹೇಗೆ ಕೂಡಿ ಹಾಕ್ಬೇಕು, ಅದನ್ನ ಶೋಷಣೆ ಮಾಡಬೇಕು ಅಂತ ಇದೆ. ಅದನ್ನ ನೀವು ಈ ರೀತಿ ಯೋಜನೆಗಳನ್ನ ತಂದು ನೀವು ಸಾಬೀತು ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ನಮ್ಮ ಕಣ್ಮುಂದೆ ರಾಜ್ತಾ ಇದೆ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಕಾರ್ಮಿಕ ಮುಖಂಡರಾದ ಹರೀಶ್, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಬಿಸಿ ಊಟದ ಕಾರ್ಯಕರ್ತರು, ತೋಟದ ಕೂಲಿ ಕಾರ್ಮಿಕರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.